ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 4ನೇ ತಾರೀಕಿಂದು ಏನಾಗುತ್ತೆ, ಚಂಪಾ ವಿದ್ಯಾ ಸರು ಎಲ್ಲ ಕೂತಿರ್ತಾರೆ. ಸರು ಏನೋ ಲೆಕ್ಕ ಮಾಡ್ತಿರ್ಬೇಕಾದ್ರೆ ಸರು ಗೊತ್ತಾಗಲ್ಲ ಲೆಕ್ಕ, ತಲೆ ಕೆಡ್ಸ್ಕೊತಾ ಇರ್ತಾಳೆ. ಅಷ್ಟು ಚಂಪಾ ಬಂದು ಲೆಕ್ಕ ಸರು ಹಂಗಲ್ಲ ಕಣವ ಇದು ಮಾಡೋದು, ನೋಡಿ ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಸರುಗೆ ಚಂಪಾ ಹೇಳ್ಕೊಡ್ತಾಳೆ. ವಿದ್ಯೆ ಅಂದ್ಬಿಟ್ಟು, ಚಂಪಾ ನಿಂಗೆ ಲೆಕ್ಕ ಮಾಡೋಕ್ಕೆ ಬರ್ತದ ಅಂದಾಗ, ಓ ಕಣಕ್ಕ ನಾನು PUC ಗಟ್ಟ ಓದಿನಿ, ಅವ್ವ ತೀರ್ಕೊಂಡ್ಮೇಲೆ ಓದೋಕ್ಕೆ ಅವಕಾಶನೇ ಸಿಗಲಿಲ್ಲ ಕಣಕ್ಕ ಅಂದಾಗ, ಆಮೇಲೆ ಅಷ್ಟು ಚೆಂದಾಗಿ ಓದ್ತಿದ್ದ ಚಂಪಾ ಅಂದಾಗ, ಹ್ಞೂಕ ನಾನು SLCಲಿ 625ಕ್ಕೆ 602 ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನ್ ಬಂದಿದ್ದೆ ಅಂತ ಚಂಪಾ ಅಂತಾಳೆ. ವಿದ್ಯಾ, ಅಯ್ಯೋ ಹಂಗಾರೆ ನನಗಿಂತ ಜಾಸ್ತಿನೇ ಮಾರ್ಕ್ಸ್ ತಗೊಂಡಿದ್ಯಾ ನೀನು ಅಂತ ವಿದ್ಯಾ ಅಂದಾಗ, ಹ್ಞೂ ಅಕ್ಕ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತಲ್ಲ, ನಾನು ಲಾಯರ್ ಆಗಲೇಬೇಕು ಅಂತ ಹಠ ಹಿಡ್ಕೊಂಡು ಓದಿದ್ದು ಕಣಕ್ಕ. ನಾನು ಹಠ ಹಿಡ್ಕೊಂಡು ಓದಿದ್ದಕ್ಕೆ ಅದು ಅಷ್ಟು ಮಾರ್ಕ್ಸ್ ಬಂದಿದ್ದು ನನಗೆ. ಆದರೆ ಇವಾಗ ನನ್ನ ಕನಸೆಲ್ಲ ಕನಸಾಗೆ ಉಳ್ಕೊಂಬಿಡ್ತು ಕಣಕ್ಕ, ಮುಂದಕ್ಕೆ ಓದೋಕ್ಕಾಗಲಿಲ್ಲ ನಾನು ಅಂತ ಅಂದ್ಬಿಟ್ಟು ಚಂಪಾ ಅಂತಾಳೆ. ಆಮೇಲೆ, ಅಯ್ಯೋ ಚಂಪಾ ಅದಕ್ಕೆ ಯಾಕೆ ಹಂಗೆ ಅನ್ಕೊಂಡಿಯೇ, ಇನ್ನೂ ಅವಕಾಶ ಐತೆ ನಿನಗೆ, ಓದ್ಬೋದು, ಸಾಧನೆ ಮಾಡೋಕ್ಕೇನು ವಯಸ್ಸು ಬೇಕೇ, ಸಾಧನೆ ಮಾಡು ಚಂಪಾ ನೀನು ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅವಾಗ ಚಂಪಾ, ಅಯ್ಯೋ ಅವೆಲ್ಲ ಆಗೋಕ್ಕಿಲ್ಲ ಬಿಡಕ್ಕ ಅಂತ ಚಂಪಾ ಅಂದಾಗ, ಯಾಕೆ ಆಗೋಕ್ಕಿಲ್ಲ, ನಿನ್ನ ಮುಂದೆ ನಾನೇ ಇದ್ದೀನಲ್ಲ ಎಕ್ಸಾಂಪಲು, ನಾನು ಓದ್ತಾ ಇಲ್ವ ಇವಾಗ ಅಂದಾಗ, ಅಕ್ಕ ನಿನ್ನ ಥರ ಲಕ್ಷಕ್ಕೊಬ್ಬರು, ನಿನ್ನ ಥರ ನಾನು ಓದೋಕೆ ಆಯ್ತದೇನಕ್ಕ ಅಂದಾಗ, ಯಾಕೆ ಆಗೋಕ್ಕಿಲ್ಲ ಚಂಪಾ, ಮನ್ಸಿಕ್ಕೊಂಡು ಹೋದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಶ್ರದ್ಧೆ ಭಕ್ತಿ ಗುರಿ ಒಂದಿರಬೇಕಷ್ಟೇ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅದು ಹೆಂಗಾನಾಗಲಿ ವಿದ್ಯಕ್ಕ ನನಗೆ ಅಂದಾಗ, ಅಷ್ಟಲ್ಲಿ ಸರು, ಹ್ಞೂ ಸರು ಹ್ಞೂ ಚಂಪಕ್ಕ, ಇವಾಗ ನೀವು ಓದ್ಬೋದು, ನಮ್ಮ ಅಕ್ಕ ಓದ್ತಾ ಇಲ್ವ, ಹಂಗೆ ನೀವು ಓದ್ಬೋದು, ಓದಿ ಅಕ್ಕ, ನೀವು ಲಾಯರ್ ಆಗ್ಬೇಕು ಅಂತಿದ್ದೀರಲ್ಲ, ಓದಿ ಮುಂದೆ ಬನ್ನಿ, ಇವಾಗಲೂ ಕಾಲ ಮಿಂಚಿಲ್ಲ ಅಂತ ಸರು ಚಂಪಂಗೆ ಹೇಳ್ತಾಳೆ. ವಿದ್ಯಾ, ಹ್ಞೂ ಸರು ನಾನು ಹೇಳ್ತಿರೋದು ಸರಿ ಅಲ್ವೇ, ನೋಡು ಚಂಪಾ ನಿನ್ಗೆ ಓದಬೇಕು ಅಂತ ಆಸೆ ಆಯ್ತಾ ಹೇಳು, ನಾನು ಮಾವ ಹಿಂಗೆ ಮಾತಾಡ್ತೀನಿ, ನಿನಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ, ನೀನು ಯಾವುದು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ನಂಗೆ ಹೇಳು ಆಯ್ತೇ ಅಂದಾಗ, ಸರಿ ಇದ್ಯಕ್ಕ ಆಯಿತು ಅಂತ ಚಂಪಾ ಅಂತಾಳೆ. ಸರಿ ಇಲ್ಲಿ ಕಡೆ ಏನಾಗುತ್ತೆ, ಈಶ್ವರಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ಕೊಂಡು ನಿಂತಿರ್ತಾಳೆ. ಅಜ್ಜಿ ಸಾವಿತ್ರಿ ವಿನಂತಿ ಚಿತ್ರ ಸುಭಾಷ ಕೂಡ ಅಲ್ಲೇ ಇರ್ತಾನೆ, ಮೋಹನನೂ ಇರ್ತಾರೆ. ಆವಾಗ ಅಮ್ಮಮ್ಮ ಏನಂತಾರೆ, ಏ ಈಶ್ವರಿ ಅದ್ಯಾಕೆ ಅಣ್ಸುಟ್ಟು ಬೆಂಕ ಹಂಗೆ ಹಿಂಗೆ ಓಡಾಡ್ತಿದ್ಯಾ, ಯಾಕೆ ಏನು ಇಸಿ ಅಂದಾಗ, ಹೇಳ್ತೀನತ್ತೆ ಹೊಸಿ ಬಾಬಾ ಬಂದ್ಬಿಡ್ಲಿ ಹೇಳ್ತೀನಿ ಅಂದಾಗ, ಅದೇನೇ ಅಂದಾಗ, ಇನ್ನೇನು ಬಾಬಾ ಬರ್ತಾರಲ್ಲತ್ತೆ ಹೇಳ್ತೀನಿ ಇರಿ ಅಂತ ಅಂದ್ಬಿಟ್ಟು ಅಂದಾಗ, ಅಷ್ಟರಲ್ಲಿ ವಿನಂತಿ ಸಾವಿತ್ರಿ, ಇದೇನವ ನಿಮ್ಮ ಅತ್ತಿಗೆ ಹಿಂಗೆ ಓಡಾಡ್ತಾವ್ರೆ, ಏನು ವಿಷಯ ಅಂದಾಗ, ಗೊತ್ತಿಲ್ಲ ಕಣೆ ಇರೇ ಅಂದಾಗ, ಏನದಕ್ಕೆ ಇಷ್ಟೊಂದು ಓಡಾಡ್ತಿದ್ದೀರಲ್ಲ, ಏನು ವಿಷಯ, ಅಣ್ಣನ ಹತ್ರ ಏನು ಮಾತಾಡಬೇಕು ಅಂದಾಗ, ಅದೇನೋ ಮಾತಾಡ್ಬೇಕು ಕಣವ, ಹೊತ್ತಿರು ಬಾಬಾ ಬಂದರೆ ಎಲ್ಲ ಗೊತ್ತಾಯ್ತದೆ ಅಂದಾಗ, ಓಹೋ ನಂಗೆ ಗೊತ್ತಾಯ್ತು ಬಿಡು, ಅದೇ ನಿಮ್ಮ ಮಗ ಕಾಡ್ಗೋಗಿ ಔಷಧಿ ತಗೊಂಡು ನಮ್ಮ ಅಣ್ಣನ ಪ್ರಾಣ ಉಳಿಸೋದ್ನಲ್ಲ, ಅದಕ್ಕೆ ಬಿಲ್ ಕೇಳೋಕೆ ನಿಂತಿದ್ದೀರೇ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂದ್ಬಿಡ್ತಾಳೆ. ಅವಾಗ ಈಶ್ವರಿ ಏನು ಮಾತಾಡ್ತಿದ್ದೀನಿ ಅಂತ ಗೆಪ್ತಿಟ್ಕೊಂಡು ಮಾತಾಡು ನೀನು ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಗೋವಿಂದ ಬರ್ತಾರೆ. ಅವಾಗ ಗೊತ್ತಿದ್ದಂಗೆನೇ, ಏನಮ್ಮ ಈಶ್ವರಿ ಎಲ್ಲರನ್ನೂ ಸೇರಿಸ್ಬಿಟ್ಟಿದ್ಯಾ, ಏನು ವಿಷಯ ಎಲ್ಲರೂ ಸೇರಿಬಿಟ್ಟಿದ್ದೀರಾ ಅಂದಾಗ, ಬಾವಾ ನಿಮ್ಮ ಹತ್ರ ಹೊಸಿ ಮಾತಾಡಬೇಕಾಗಿತ್ತು ಅದಕ್ಕೆ ಅಂದಾಗ, ಏನಮ್ಮ ಅದು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಆಗ ವಿನಂತಿ, ನೋಡ್ದೇನವ ನಿಮ್ಮ ಮುದ್ಕಿ ಇಷ್ಟೊತ್ತಕ ಹೆಂಗೆ ಎಗರುಲಾಡ್ತಿದ್ರು, ಈಗ ದೊಡ್ಡ ಬಾವ ಬತ್ತಿದ್ದಂಗೆ ಸುಮ್ಮನಾಗೋದ್ರು ಅಂದಾಗ, ಅಯ್ಯ ಅವಳು ಬುದ್ಧಿನೇ ಅದಕ್ಕಂಡು ಬಾರೆ ನಂಗೆ ಗೊತ್ತಿಲ್ವೇ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು, ಏನಮ್ಮ ಈಶ್ವರಿ ಅದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದು ಏನಿಲ್ಲ ಬಾವ, ಮೊನ್ನೆ MLA ಮನೆಗೆ ಹೆಣ್ಣು ನೋಡೋಕೆ ಹೋದಾಗ ಅವರು ನಮ್ಮ ಕೆಲಸನೆಲ್ಲ ನೋಡ್ಕೊತೀರಾ, ನಮ್ಮ ಅಂಗಡಿ ಎಲ್ಲ ನೋಡ್ಕೊತಾರೆ ಅಂತ ನೀವು ಹೇಳಿದ್ರಲ್ಲ, ಓ ಮ್ಯಾನೇಜರ್ ಕೆಲಸನ ಅಂತಂದ್ರಲ್ಲ, ಅವಾಗ ನನಗೆ ಬೇಜಾರಾಗಿದ್ರೆ ಪರವಾಗಿಲ್ಲ ಬಾವ, ನಿಮಗೆ ಎಷ್ಟು ಬೇಜಾರಾಯಿತು, ನನಗೆ ಅವಾಗ ನಿಮ್ಮ ಮುಖ ನೋಡಿ ತುಂಬಾ ಬೇಜಾರಾಯಿತು ಬಾವ, ಅವ್ರು ಹಂಗೆ ಅಂದಿದ ತಕ್ಷಣ ನೀವು ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರ ಅಂತ ಗೊತ್ತಾಯಿತು, ಅದಕ್ಕೆ ಬಾವ ಅಂದಾಗ, ಅವೆಲ್ಲ ಏನಿಲ್ಲ ಬಿಡಮ್ಮ ಅಂದಾಗ, ಹಂಗಲ್ಲ ಬಾವ, ಯಾರು ಏನೇ ಅಂದ್ರೂ ನನಗಾಗಲಿ ನನ್ನ ಮಗನಿಗಾಗಲಿ ನಮಗೆ ಬೇಜಾರಿಲ್ಲ ಬಾವ, ನಿಮ್ಗೇನಾರು ಅಂದ್ಬಿಟ್ರೆ ನನಗೆ ಎಷ್ಟು ಬೇಜಾರಾಯ್ತದೆ, ನಿಮ್ಮಂಥ ದೇವತಾ ಮನುಷ್ಯನಿಗೆ ಹಂಗೆಲ್ಲ ಮಾತಾಡಬಾರ್ದು, ನಿಮ್ಮ ಮನಸ್ಸಿಗೆ ಎಷ್ಟು ಚೆನ್ನಾಗದೆ ಬಾವ, ಎಷ್ಟು ಒಳ್ಳೆಯವರು ನೀವು, ಯಾರೇನಂದ್ರೂ ನೀವೇನು ಮಾತಾಡೋಕ್ಕಿಲ್ಲ, ಆದರೆ ನಿಮ್ಗೆ ಯಾರೇನಂದ್ರೂ ನನ್ನ ಮನ್ಸಿಗೆ ನೋವಾಯ್ತದೆ ಕಣವ ಕಣ್ಬಾವ, ಅದಕ್ಕೋಸ್ಕರ ಅಂತಂದಾಗ, ಅವಾಗ ಗೋವಿಂದರು, ಈಶ್ವರಿ ಸುತ್ತಿ ಬಳಸಿ ಬರಬೇಡ, ಅದೇನು ವಿಷಯ ಕೇಳಬೇಕು ಅಣ್ಣನ ಹತ್ರ ನೇರವಾಗಿ ಕೇಳು ಅಂತ ಅಂದ್ಬಿಟ್ಟು ಗೋವಿಂದರು ಅಂತಾರೆ. ಅದು ಏನಿಲ್ಲ ಬಾವ, ಇವಾಗ ಸುಭಾಷ ನಿಮ್ಮ ಕೆಲಸ ಎಲ್ಲ ನೋಡ್ಕೊತಾವನೆ, ಒಳ್ಳೆ ಸ್ಥಾನನೇ ಕೊಟ್ಟಿದ್ದೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವನಿಗೆ ಅಂತ ಒಂದು ಜವಾಬ್ದಾರಿ ಬೇಕಲ್ಲ ಬಾವ, ನಾಳೆ ಅವ್ರ ಮಾವರು ಅವ್ನು ಕೊಡ್ಬೋದು, ಅಯ್ಯೋ ಮಾವ ಕೊಟ್ಟಿದ್ರು, ಇವ್ರ ದೊಡ್ಡಪ್ಪರಾಗಲಿ ಇವ್ರ ಮನೆಯವರಾಗಲಿ ಏನೂ ಕೊಟ್ಟಿಲ್ಲ ಅಂತ ಮತ್ತೆ ನಿಮ್ಮನ್ನ ಯಾರು ಜನ ಅಂದಾಗ ನಂಗೆ ತಡ್ಕೊಳಕ್ಕಾಗಿಲ್ಲ ಬಾವ, ನಂಗೆ ಸ್ಯಾನೆ ಮನ್ಸಿಗೆ ನೋವಾಗೋಯ್ತದೆ ಬಾವ ಅಂದಾಗ, ಅದಕ್ಕೇನಮ್ಮ ಇವಾಗ ಅಂದಾಗ, ಏನಿಲ್ಲ ಬಾವ, ಅವನು ಸ್ವಂತವಾಗಿ ಏನಾರು ಮಾಡಬೇಕು, ಅದಕ್ಕೆ ನೀವೇನಾರು ಅವ್ನಿಗೆ ಸಹಾಯ ಮಾಡಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಆಮೇಲೆ ಶಿವರಾಮೇಗೌಡರು ಸ್ವಲ್ಪ ಹೊತ್ತು ಕೂತಿರ್ತಾರೆ. ಅವಾಗ, ಬಾಬಾ ನಾನು ಕೇಳಿದ್ದಲ್ಲ ಏನಾರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಅದು ನಾನು ನಿಮ್ಗೆ ಹೇಳಿದ್ನಲ್ಲ, ಜನ ನಮ್ಮನ್ನ ಏನಂದ್ರೂ ಪರವಾಗಿಲ್ಲ, ಆದರೆ ನಿಮ್ಮನ್ನ ಏನು ಅನ್ಬಾರ್ದು, ನಿಮ್ಮನ್ನ ಯಾರು ಏನಂದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಕ್ಕಿಲ್ಲ ಬಾವ, ಅದಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ
ಚಿತ್ರಂಗೆ ಕಣ್ಮಿ ಸಿಗ್ತಾರೆ. ಅವಳು ಚಿತ್ರ, ಹ್ಞೂ ದೊಡ್ಡಪ್ಪ, ಅಮ್ಮ ಯಾವಾಗಲೂ ಎಮ್ ಎಲ್ ಎ ಸಂಬಂಧ ನಾನು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಎಮ್ ಎಲ್ ಎ ಸಂಬಂಧ ಮಾಡಿದ್ದಕ್ಕೆ ಅವರು ಏನು ಕೆಲಸ ಮಾಡ್ತಾರೆ ಅಂತ ದೊಡ್ಡಪ್ಪನ ಮುಂದೆನೇ ಶುಭಾಷನ್ ಕೇಳಿಬಿಟ್ರು. ದೊಡ್ಡಪ್ಪ ಸಾನೇ ನೊಂದ್ಕೊಂಬಿಟ್ರು. ನಾವು ನಮಗಿನ್ನ ದೊಡ್ಡವ್ರ ಸಂಬಂಧ ಮಾಡಬಾರ್ದಾಗಿತ್ತು ಅಂತ ಅಮ್ಮ ಸಾನೇ ನೊಂದ್ಕೊಂಬಿಟ್ಟೈತೆ ಅಂತ ಅಂದ್ಬಿಟ್ಟು ಚಿತ್ರ ಅಲ್ಲೂ ಒಗ್ಗರಣೆಗೆ ಒಂಚೂರು ಚಿಟಪಟ ಅಂತ ಸಿಡಿಸ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಶಿವರಾಮೇಗೌಡರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಆಯಿತು, ಅವನು ಅವತ್ತು ಕಷ್ಟಪಟ್ಟು ಮುತ್ತು ತಗೊಬಂದಿದ್ದಕ್ಕೆ ತಾನೇ ನಾನು ಇವತ್ತಿಲ್ಲಿರೋದು. ಆಯಿತು, ನಮ್ಮದೇ ಕೆಲಸಗಳು ನೋಡ್ಕೊಂಡಿದ್ರೆ ಅದು ಅವನಿಗೆ ಅಂತ ಒಂದು ಗುರುತಿಸೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀನಿ, ಅವ್ನ ಮದುವೆಗೆ ಅಂತ ನಾನು 1 ಕೋಟಿ ರೂಪಾಯಿ ಕೊಟ್ಬಿಡ್ತೀನಿ, ಅವನೇನೋ ಹೊಸ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಈಶ್ವರಿ ಮುಖ, ಸುಭಾಷನ್ ಮುಖ ಅಳ್ಬಿಡ್ತದೆ. ಅಳ್ಳಿದ ತಕ್ಷಣ, ನೋಡು, ದುಡ್ಡು ಸಂಪಾದನೆ ಇವಾಗ ನಾವು ದುಡ್ಡು ಬಂಡವಾಳ ಹಾಕ್ತೀವಿ, ಆ ದುಡ್ಡು ಮತ್ತೆ ದುಡಿಬೇಕು, ಹಂಗೆ ನಾವು ಕಷ್ಟಪಡಬೇಕು, ದುಡ್ಡನ್ನ ಬೆಳೆಸ್ಕೊಂಡು ಹೋಗ್ಬೇಕು ನಾವು ಅಂತ ಅಂದ್ಬಿಟ್ಟು, ಇವಾಗ ನಾನು ಹಂಗೆ ಮಾಡಿದ್ದು. ದುಡ್ಡನ್ನ ಬಂಡವಾಳ ಹಾಕ್ಬಿಟ್ಟು ದುಡ್ಡನ್ನ 10 ಪಟ್ಟು 100 ಪಟ್ಟು ಮಾಡ್ಕೊಂಡು ಹೋದೆ ನಾನು ಕಷ್ಟಪಟ್ಟು ದುಡ್ದು. ನೀನು ಹಂಗೆ ಮಾಡ್ಬೇಕಣ್ಣ ಸುಭಾಷ ಅಂದಾಗ, ಆಯಿತು ದೊಡ್ಡಪ್ಪ, ನೀವು ಹೇಳಿದ್ನ ನಾನು ಯಾವತ್ತೂ ಪಾಲಿಸ್ತಲಿರಲ್ಲ, ನೀವು ಏನು ಹೇಳಿದ್ರು ನಾನು ಅದನ್ನೇ ಥರ ಪಾಲಿಸ್ತೀನಿ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ ದೊಡ್ಡಪ್ಪ, ನಿಮ್ಮ ಮಾತೇ ನನಗೆ ವೇದವಾಕ್ಯ ಇದ್ದಂಗೆ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಏನು ಅಲ್ಲಿ ಬಿಲ್ಡಪ್ ಕೊಡ್ತಾನೆ ಸುಭಾಷ. ಆಮೇಲೆ ಸರಿ ಆಯಿತು ಮಾಡು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸರಿ ಮೋಹನ, ನಿನ್ಗೇನಾದರೂ ಅಭ್ಯಂತರ ಆಯಿತಾ ನಾನು ಅವ್ನಿಗೆ 1 ಕೋಟಿ ಕೊಟ್ಟರೆ ಅಂದಾಗ, ಅಯ್ಯೋ ನನಗೇನಿಲ್ಲ ರೀ, ಇವತ್ತು ನಿಮ್ಮ ಮದ್ದು ತಗೊಬಂದು ನಿಮ್ಮನ್ನು ಉಳ್ಸೋನವನು, ನೀವು ಎಷ್ಟು ಕೊಟ್ಟರು ಕಮ್ಮಿಯಾ ಅಂತ ಅಂದ್ಬಿಟ್ಟು ಅಂತಾರೆ. ಅಜ್ಜಿ ಸುಮ್ಮನೆ ಕೂತ್ಕೊಂಡು ಅಮ್ಮಮ್ಮ ನೋಡ್ತಾ ಇರ್ತಾರೆ, ಇವ್ರು ಏನೇನು ಆಡ್ತಾವ್ರೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ನೋಡ್ತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಸಾವಿತ್ರಿ, ಅಣ್ಣ ನೀನು ಇವಾಗ 1 ಕೋಟಿ ಕೊಡ್ತೀನಿ ಅಂತೇಳಿ ತೆಪ್ಪು ಕಣಣ್ಣ, ಇವಾಗ ನಮ್ಮ ಕೆಲಸ ನೋಡ್ಕೊಂಡು ಹೋಯ್ತವನೇ ತಾನೆ, ನೀನು ಯಾಕೆ 1 ಕೋಟಿ ಕೊಡ್ತೀನಿ ಅಂದೆ ಅಂತ ಈಶ್ವರಿ ಅಂತಾಳೆ. ಆವಾಗ ಶಿವರಾಮೇಗೌಡರು, ಈಶ್ವರಿ, ಇವಾಗ ನಾನು ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಅದಕ್ಕೆ ಕಾರಣನೇ ಅವನು ಅವತ್ತು ಕಷ್ಟಪಟ್ಟು ಮುತ್ತು ತಗೊಬಂದಿರ್ತಾನೆ, ನಾನು ಇವತ್ತು ನಿನ್ನ ಮುಂದೆ ನಿಂತಿರೋದು, ಅದಕ್ಕೆ ಎಷ್ಟು ಕೊಟ್ಟರು ಕಮ್ಮಿಯಾ, ನೀನೇ ಅದನ್ನ ಅದ್ಗೆ ಮಾತಾಡಬೇಡ ಅದಾಗ್ಬಿಟ್ಟು ಅಲ್ಲಿಂದ ಹೊಂಟ್ಬಿಡ್ತಾರೆ. ಅವಾಗ ವಿನಂತಿ, ದೊಡ್ಡಪ್ಪ ಏನೋ ದೊಡ್ಡದಾಗಿ ಏನೋ ಹೇಳಿದ್ರು, ನಂಗೆ ಅರ್ಥನೇ ಆಗಲಿಲ್ಲ ಅದೇನು ಅಂದರೆ. ಅವ್ರು ಏನು ಹೇಳ್ತಾರೆ, ದುಡ್ಡು ನಾವು ಕಷ್ಟಪಟ್ಟು ಬಂಡವಾಳ ಹಾಕಿ 1ರಷ್ಟು ಬಂಡವಾಳ ಹಾಕಿದ್ರೆ ಅದನ್ನು ಕಷ್ಟಪಟ್ಟು ದುಡ್ದು 1/10 ಬಂಡವಾಳ ತೆಗಿಬೇಕು ನಾವು. ದುಡ್ಡನ್ನ ನಾವು ದುಡ್ದಷ್ಟುನು ದುಡ್ಡು ನಮ್ಮನ್ನು ಇಷ್ಟಪಡ್ತದೆ ಅಂತ ಅವ್ರು ಹೇಳಿರ್ತಾರೆ. ಅದನ್ನು ಇವಳು ವಿನಂತಿ ಅರ್ಥ ಆಗ್ತಲೆ, ಅದೇನೋ ಹೇಳಿದ್ರು ಕಣವ ದೊಡ್ಡ ಮಾವ ಅಂದಾಗ ಸಾವಿತ್ರಿ, ಅಯ್ಯೋ ನಂಗೂ ಅರ್ಥ ಆಗಲಿಲ್ಲ ಕಣ್ ಸುಮ್ಕಿರ ವಿನಂತಿ ಅಂದ್ಬಿಟ್ಟು ಇಬ್ಬರು ಅನ್ಕೊಂತಾರೆ. ಆವಾಗ ಚಿತ್ರಾನೂ ಈಶ್ವರಿ ಇವರಿಬ್ಬರಿಗೆ ಮುಖ ನೋಡ್ಬಿಟ್ಟು ಅಣಗಿಸ್ಕೊಳ್ತಿರ್ತಾರೆ. ಆಮೇಲೆ ಸರಿ ಇಲ್ಲಿ ಈ ಕಡೆ ಏನಾಗುತ್ತೆ, ವಿದ್ಯೆ ಬರ್ತಾ ಇರ್ತಾಳೆ. ಸುಭಾಷ, ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ನಿಂತಿರ್ತಾನೆ. ಆಮೇಲೆ ವಿದ್ಯಾ ಹತ್ರ ಬರ್ತಾನೆ, ಬಂದ್ಬಿಟ್ಟು, ಏನು ಮೇಡಮ್ ಅಂದಾಗ ವಿದ್ಯೆಯನ್ನು ಮಾತಾಡೋದು ಸುಮ್ಮನೆ ನಿಂತಿರ್ತಾಳೆ. ಓಹೋ, ಅದು ಯಾರೋ ಅವಳು, ನನ್ನ ಮಾಜಿ ಹೆಂಡತಿ, ಅವಳು ಇವಾಗ ನಿಮ್ಮ ಜೊತೆ ಇದ್ದಾಳಂತೆ. ಸದ್ಯ ನನ್ನಿಂದ ದೂರ ಆದಮೇಲೆ ಇವಾಗ ಹಟ್ಟಿಲೂ ಇರೋಕ್ಕಾರ್ದೆ, ಮನೇಲೂ ಆಗದೆ, ಈಗ ಮನೆಗೆ ಕೆಲಸದೊಳಂಗೆ ಅವಳೆ ಅಂದಾಗ ಅವಾಗ ವಿದ್ಯಂಗೆ ಕೊಬ್ಬರ ಬರುತ್ತದೆ. ಏಯ್, ಚಂಪುನ ಯಾವತ್ತೂ ಕೆಲಸದವಳು ಅಂತ ಹೇಳ್ಬೇಡ, ಅವಳು ಈ ಹಟ್ಟಿ ಮಗಳು ಸೊಸೆ, ಅರ್ಥ ಐತೆ ಅಂದಾಗ, ಓಹೋ ಕೂಲ್ ಡೌನ್, ಯಾವಾಗ ಅವಳು ನನ್ನ ಜೀವನದಿಂದ ಆಚೆ ಹೋದ್ಲೋ ನನ್ನ ಅದೃಷ್ಟನೇ ಕುಲಾಯಿಸ್ಬಿಟ್ಟಿತ್ತೆ, ಇವಾಗ ನಾನು ರಾಜ ಇದ್ದಂಗೆ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಆವಾಗ ವಿದ್ಯೆ ಏನು ಮಾತಾಡಲ್ಲ, ಇವತ್ತು ಎಲ್ಲರ ದೃಷ್ಟಿಲೂ ನಾನು ಎಷ್ಟು ದೊಡ್ಡವನಾಗಿದ್ದೀನಿ ಗೊತ್ತಾ, ದೊಡ್ಡಪ್ಪಂಗೆ ನಾನು ಜೀವ ಉಳಿಸ್ತೆ ಅಂದ್ಬಿಟ್ಟು ದೊಡ್ಡಪ್ಪ ಇವತ್ತು ನನಗೆ 1 ಕೋಟಿ ರೂಪಾಯಿ ಕೊಡ್ತಾವ್ರೆ ಹೊಸ ಬಿಸ್ನೆಸ್ ಶುರು ಮಾಡು ಅಂತ. ದೊಡ್ಡಪ್ಪ 1 ಕೋಟಿ ಕೊಡ್ತಿರೋದಕ್ಕೆ ನಾನು ಹೊಸ ಬಿಸ್ನೆಸ್ ಶುರು ಮಾಡ್ತಾಯಿದ್ದೀನಿ, ಇವಾಗ ಎಲ್ಲರ ಕಣ್ಣಲ್ಲೂ ನಾನು ಎಷ್ಟು ಒಳ್ಳೆಯವನಾಗಿದ್ದೀನಿ ಗೊತ್ತಾ, ಅಷ್ಟು ಮೇಲಿದ್ದೀನಿ ನಾನು ಅಂತ ಅಂದ್ಬಿಟ್ಟು ವಿದ್ಯಂಗೆ ಅಂತಾನೆ. ನೀನಾಗಲಿ ಆ ಚಂಪಾಗಲಿ ನಾನೇನು ಮಾಡೋಕ್ಕಾಗಲ್ಲ, ಅರ್ಥ ಐತೆ ಅಂತ ಅಂದ್ಬಿಟ್ಟು ಬಾಯ್ ಅಂದ್ಕೊಂಡು ಹೋಯ್ತಿರ್ತಾನೆ. ಆವಾಗ ವಿದ್ಯಾ, ಹಲೋ ಎಕ್ಸ್ಕ್ಯೂಸ್ ಮೀ ಅಂದಾಗ ತಿರುಗಿ ನೋಡ್ತಾನೆ. ನೀನು ಡೈಲಾಗ್ ಹೊಡೆದು ಹೋಗ್ಬಿಟ್ರೆ ಹೆಂಗೆ, ನಮ್ಮ ಹತ್ರನೂ ಐತಪ್ಪ ನೀನು ಡೈಲಾಗ್, ಕೌಂಟ್ರ್ ಡೈಲಾಗು, ಅದನ್ನು ಕೇಳ್ಕೋಬೇಕು ಅಂತಂದಾಗ, ಏನು ಅಂದಾಗ, ಏನು ಹಿಂದೆಯಿಂದ ಬಂದು ನನ್ನ ತಲೆಗೆ ಹೊಡೆದ್ಬಿಟ್ಟು ಮುತ್ತು ಕಿತ್ಕೊಂಡು ಹೋಗ್ಬಿಟ್ಟು ಮಾವಂಗೆ ಕೊಟ್ಬಿಟ್ಟು ನೀನು ನಾನೇ ತಂದೆ ಅಂತ ಒಳ್ಳೆಯವನಾಗ್ಬಿಟ್ಟಿದ್ಯಾ, ನೀನು ನನಗೆ ಹಿಂದೆಯಿಂದ ಬಂದು ಹೊಡೆದು ಮುತ್ತು ಕಿತ್ಕೊಂಡು ಹೋಗಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಂತ ಅಂದಾಗ ಸುಭಾಷಂಗೆ ಸ್ವಲ್ಪ ಶಾಕ್ ಆಗಿಬಿಟ್ಟು, ಅವಾಗ ಏನು ಅಂದಾಗ, ನನಗೆಲ್ಲ ಗೊತ್ತು, ಮುತ್ತು ಕಿತ್ಕೊಂಡು ಹೋದವನು ನನ್ನ ತಲೆಗೆ ಹೊಡೆದವನೆಲ್ಲ ನೀನೇ ಅಂತ ನನಗೆ ಗೊತ್ತು, ಆದರೂ ನಾನು ಹೇಳ್ತಿಲ್ಲ. ಅದೇನು ಹೇಳಿದೆ, ರಾಜನಂಗೆ ಮೆರಿತಿದ್ದೀನಿ ಅಂತ ಅಂದಲ್ಲ, ಈ ಸುಳ್ಳು ಸಿಂಹಾಸನದ ಮೇಲೆ ಕೂತ್ಕೊಂಡು ನೀನು ಯಾವತ್ತೂ ರಾಜ ಆಗಲ್ಲ, ಅರ್ಥ ಆಯ್ತಾ, ಕೆಟ್ಟವರು ಗೆದ್ದಿದ್ದು ಇತಿಹಾಸದಲ್ಲೇ ಇಲ್ಲ, ಹಂಗೆ ನೀನು ಸುಳ್ಳಿಂದೆ ಓಡ್ತಾ ಇದೆಯಾ, ನಿನ್ನ ಹಿಂದೆ ಸತ್ಯ ಹಿಂಬಾಲಿಸ್ಕೊಂಬರ್ತದೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಅಂದಾಗ, ಓಹೋ ಹಂಗಾರೆ ನಾನೇ ನಿನ್ಗೆ ಹೊಡೆದೆ ಅನ್ನೋದಕ್ಕೆ ಏನು ಸಾಕ್ಷಿ ಅದೇ, ಈಗಲೇ ಎಲ್ಲರ ದೃಷ್ಟಿಲೂ ನೀನು ಕೆಟ್ಟವಳಾಗಿದ್ದೀಯಾ, ಇವಾಗ ನನ್ನ ವಿಷಯ ಹೇಳೋಕ್ಕೋದ್ರೂ ಯಾರು ನೀನು ಹೇಳಿದ್ರು ನಂಬಲ್ಲ, ಅದನ್ನು ಅರ್ಥ ಆಯ್ತಾ, ಈ ಸುಭಾಷ ಎಲ್ಲರ ದೃಷ್ಟಿಲೂ ಒಳ್ಳೆಯವನಾಗಿದ್ದಾನೆ ಇವಾಗ ಅದನ್ಬಿಟ್ಟು ಸುಭಾಷ ಅಂತಾನೆ. ನೀನು ಎಲ್ಲರ ದೃಷ್ಟಿಲೂ ಒಳ್ಳೆಯವನಾಗಿರ್ಬೋದು, ಆದರೆ ಯಾವ್ರ ಹತ್ರ ಒಂದು ಲೆಕ್ಕ ಅದೇ, ಆ ಲೆಕ್ಕ ಯಾವತ್ತೂ ತೆಪ್ಪಾಗಕ್ಕಿಲ್ಲ
ಮಾಡೋಕ್ಕಿಲ್ಲ, ನೀನು ಮಾಡಿದ ಪ್ರತಿಯೊಂದಕ್ಕೂ ದೇವ್ರು ಲೆಕ್ಕ ಮಡ್ಗವನೆ, ಆ ಲೆಕ್ಕ ನಿನಗೆ ಚುಪ್ತ ಮಾಡೇ ಮಾಡ್ತಾನೆ ಭಗವಂತ ಅಂತಂದ್ಬಿಟ್ಟು ವಿದ್ಯಾ ಅಂತಾಳೆ. ಆಗ ಸುಭಾಷ ವಿದ್ಯನ ಮಕ್ಕ ನೋಡ್ಕೊಂಡು ನಿಂತ್ಕೊತಾನೆ. ಅವಾಗ ಓಹ್ ಹೌದಾ ಅಂದಾಗ, ಹೌದು ಹೇಳಿದ್ನಲ್ಲ, ನೀನು ಸುಳ್ಳಿನ ಸಾಮ್ರಾಜ್ಯ ಯಾವತ್ತೂ ಇರೋಕ್ಕಿಲ್ಲ, ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇರೋದು, ಅದನ್ನು ತಿಳ್ಕೊ ಮೊದಲು ನೀನು, ಅದನ್ನು ತಿಳ್ಕೊಳ್ದಲ್ಲೇ ಮಾತಾಡಬೇಡ ಅಂದಾಗ, ನೋಡೋಣ ಚಾಲೆಂಜಾ ಅಂತ ಸುಭಾಷ ಅಂತಾನೆ. ನಾನು ನಿನಗೆ ಸವಾಲಾಗ್ತೀನಿ ಅಂತ ಹೇಳ್ತಾ ಇಲ್ಲ, ಸತ್ಯ ಯಾವತ್ತಿದ್ರೂ ಈಚೆ ಬಂದೇ ಬರ್ತದೆ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಐತೆ? ದೇವ್ರ ಲೆಕ್ಕ ಚುಪ್ತ ಮಾಡೇ ಮಾಡ್ತಾರೆ. ನಿಂದು ಏನು ಮಾಡಿದ್ಯಾ ಅನ್ನೋದು ಗೊತ್ತಾಗಿ ಆಯ್ತದೆ ಇವತ್ತಲ್ಲ ನಾಳೆಗೆ. ಅವಾಗ ನೀನು ಮೆರೆತಿದ್ಯಲ್ಲ, ಅವ್ರು ನೀನು ಯಾವಾಗ ಅಟ್ಟಕ್ಕೆ ಏರಿಸ್ತಿದ್ದಾರೆ, ಕೊನೆಗೆ ನಿನ್ನನ್ನು ಪಾತಾಳಕ್ಕೆ ತಳ್ತಾರೆ, ನೋಡ್ತಾ ಇರು ನೀನು ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅಂದ್ಕೊಂಡು ಅಲ್ಲಿಂದ ಸುಭಾಷ ಬರ್ತಾನೆ. ಆಮೇಲೆ ವಿದ್ಯೆನೂ ಅಲ್ಲಿಂದ ಹೊರಟ್ಬಿಡ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಸುಭಾಷ ನವಿಂಗೆ ಮದುವೆ ಸೆಟ್ ಆಗೋದಲ್ಲ ಆ ಹುಡುಗಿಗೆ ಫೋನ್ ಮಾಡ್ತಾನೆ. ಆ ಹುಡುಗಿನೂ ಫೋನ್ ಇಟ್ಕೊಂಡಿರ್ತೈತೆ. ಫೋನ್ ಮಾಡ್ತಾನೆ. ಅವಾಗ ಏನಿದು ಇವರೇ ಫೋನ್ ಮಾಡ್ತಿದ್ದಾರಲ್ಲ, ಏನು ವಿಷಯ ಅಂತ ಅಂದ್ಬಿಟ್ಟು, ಹಲೋ ಹೇಳಿ ಅಂದಾಗ, ಏನಿಲ್ಲ ಸ್ವೀಟಿ ಏನು ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ ಅಂದಾಗ, ಹೌದಾ ನೋಡ್ದಾ ನಾನೇ ನಿಮ್ಗೆ ಫೋನ್ ಮಾಡ್ತಿದ್ದೀನಿ, ನೀವು ನನಗೆ ಫೋನ್ ಮಾಡಬೇಕು ಅಂತಿದ್ರೆ ನಮ್ಮ ಹಾರ್ಟ್ ಬೀಟು ಫ್ರೀಕ್ವೆನ್ಸಿ ಈಕ್ವಲಾಗಿ ಓಡ್ತಾ ಇದೆ ಅಲ್ವೇ ಅಂದಾಗ, ಅದಾಗೇನಿಲ್ಲ ಏನು ವಿಷಯ ಹೇಳಿ ಅಂತ ಅಂದ್ಬಿಟ್ಟು ನವ್ಯ ಕೇಳ್ತಾಳೆ. ಅವಾಗ ಏನು ನೀವು ಹೇಳಿ ಅಂತ ಅಂದ್ಬಿಟ್ಟು ಸುಭಾಷ್ ಅಂತಾನೆ. ಹಾಗಿಲ್ಲ ನೀವು ಫೋನ್ ಮಾಡಿದ್ದಕ್ಕೆ ಏನಕ್ಕೆ ಅಂತ ಅಂದ್ಬಿಟ್ಟು ನವ್ಯ ಕೇಳಿದಾಗ, ಅದಕ್ಕೇನಿಲ್ಲ ನಮ್ಮ ದೊಡ್ಡಪ್ಪ ನನಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ 1 ಕೋಟಿ ರೂಪಾಯಿ ಕೊಡ್ತಿದ್ದಾರೆ ನಮ್ಮ ಮದುವೆಗೆ ಅಂತ ಅಂದ್ಬಿಟ್ಟು ಸುಭಾಷ್ ಅಂತಾನೆ. ಅವಾಗ ನವ್ಯ ಏನು 1 ಕೋಟಿನ ಅಂತ ನಗ್ತಾಳೆ. ಇವಾಗ ಯಾಕೆ ನಗ್ತಾ ಇದ್ದೀರಾ ಅಂತ ಸುಭಾಷ ಕೇಳ್ತಾನೆ. ನಂದು 1 ತಿಂಗಳಿಗೆ ಕ್ರೆಡಿಟ್ ಕಾರ್ಡ್ ಬಿಲ್ಲು 10 ಲಕ್ಷ ಆಗುತ್ತೆ ಗೊತ್ತಾ ನಿಮಗೆ ಅಂದಾಗ, ಅಯ್ಯೋ ಸ್ವೀಟಿ 1 ಕೋಟಿ ನಾನು 3 ತಿಂಗಳು ಖರ್ಚಿಗೆ ಸಾಕಾಗಕ್ಕಿಲ್ಲ. ಆದರೆ ನಾನು ಹೇಳ್ತಿರೋದು ಅದಲ್ಲ, ನೀವು ನನ್ನ ಜೀವನಕ್ಕೆ ಬಂದ ಮೇಕೆ 1 ಕೋಟಿ ರೂಪಾಯಿ ಬರ್ತಾಯಿತ್ತಲ್ಲ ಅಂತ ಖುಷಿ ವಿಷಯ, ಸಂತೋಷದ ವಿಷಯ, ಅದಕ್ಕೆ ನಿಮ್ಗೆ ಹೇಳ್ತಾವನಿ ಅಂತ ಸುಭಾಷ್ ಅಂತಾನೆ. ಒಂಥರ ಲಕ್ಕಿ ಇದ್ದಂಗೆ ನೀವು ನನಗೆ ಅಂತ ಸುಭಾಷ್ ಅಂತಾನೆ. ಅಯ್ಯೋ ಅದು ಮಾಮೂಲಿ ಬಿಡಿ, ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಒಂಥರ ಲಕ್ಕಿ ಚಾಮ್ ಇದ್ದಂಗೆ ಕಣಮ್ಮ, ನೀನು ಯಾರ ಜೀವನದಲ್ಲಿ ಹೋದರೂ ಅವ್ರಿಗೆ ಲೆಕ್ಕ ಬಂದೇ ಬರುತ್ತೆ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ಅದೇನು ಹೊಸ್ತಲ್ಲ ಬಿಡಿ ಅಂತಂದಾಗ, ಅದೇನೋ ಗೊತ್ತಿಲ್ಲ ನನಗೆ, ನೀನು ಒಂಥರ ನನಗೆ ಲಕ್ಕಿ ಚಾಮ್ ಇದ್ದಂಗೆ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಓಕೆ ಆಯಿತು ಅಂತ ಅಂದ್ಬಿಟ್ಟು ನವ್ಯ ಅಂತಾಳೆ. ಅವಾಗ ಸುಭಾಷ, ಅದೇನಕ್ಕೆ ನೀವು ಫೋನ್ ಮಾಡಬೇಕು ಅಂತಿದ್ರಲ್ಲ ಏನಕ್ಕೆ ಅಂದಾಗ, ಅದೇನಿಲ್ಲ ನಿಮ್ಮ ಮನೆಗೆ ಒಬ್ಬರು ನರ್ಸ್ ಬರ್ತಾರೆ ಅಂದಾಗ, ನರ್ಸಾ ಯಾಕೆ ಅಂತ ಸುಭಾಷ ಕೇಳ್ತಾನೆ. ಅವಾಗ ಏನಿಲ್ಲ ಒಬ್ಬರು ನರ್ಸ್ ಬರ್ತಾರೆ ನಿಮ್ಮ ಹತ್ರ, ಅವರೇ ಎಲ್ಲ ಹೇಳ್ತಾರೆ ಅಂದಾಗ, ಅವಾಗ ಏನಕ್ಕೆ ಅಂತ ಹೇಳಿ ಅಂತ ಅಂದ್ಬಿಟ್ಟು ಸುಭಾಷ ಕೇಳಿದಾಗ, ಏನಿಲ್ಲ ನನಗೊಂದು ಅರ್ಜೆಂಟ್ ಕಾಲ್ ಬರ್ತಾಯಿದೆ, ಅವರೇ ಬಂದು ನಿಮ್ಗೆ ಹೇಳ್ತಾರೆ ಬಿಡಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಆಮೇಲೆ ಸುಭಾಷ ಕೂತಿರ್ತಾನೆ. ಅಲ್ಲಿ ಈಶ್ವರಿ ಬರ್ತಾರೆ. ಈಶ್ವರಿ ಬಂದು, ಸುಭಾಷ ಅದ್ಯಾಕ್ಲೋ ನರ್ಸ್ ಬಂದವ್ರೆ, ನವ್ಯ ಕಳಿಸೋಳಂತೆ ಅಂದಾಗ, ನನಗೂ ಗೊತ್ತಿಲ್ಲ ಕಣವ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಆವಾಗ ನರ್ಸ್ ಒಳಗೆ ಬರ್ತಾರೆ. ಒಳಗೆ ಬರ್ತಿದ್ದಂಗೆ, ನಿಮ್ಗೆ ಯಾಕೆ ಕಳಿಸಿರೋದು ನವ್ಯ ಅಂತ ಅಂದ್ಬಿಟ್ಟು ಸುಭಾಷ ಮತ್ತು ಈಶ್ವರಿ ಕೇಳಿದಾಗ, ಅದೇನಿಲ್ಲ ನಿಮಗೆ ಕಿಡ್ನಿ ಮತ್ತು ಲಿವರು ಎಲ್ಲ ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಬೇಕು ಮತ್ತು HIV ಟೆಸ್ಟ್ ಮಾಡಬೇಕು, ಅದಕ್ಕೆ ನವ್ಯವ್ರು ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಅವಳು ಅಂತಾಳೆ. ಏನೋ ಟೆಸ್ಟಾ ಅಂತಂದ್ಬಿಟ್ಟು ಎಲ್ಲರೂ ಭಯಪಡ್ತಾರೆ, ಈಶ್ವರಿ ಮತ್ತು ಸುಭಾಷ ಚಿತ್ರ. ಆವಾಗ ಅಯ್ಯೋ ಇದು ಇವಾಗ ಕಾಮನ್ ಆಗಿಬಿಟ್ಟಿದೆ, ಇವಾಗ ಗಂಡು ಹೆಣ್ಣು ಮದುವೆ ಮಾಡೋಕ್ಕೆ ಜಾತಕ ಹಿಂಗೆ ಮುಖ್ಯನೋ ಹಾಗೆ ಇವಾಗ ಎಲ್ ಚೆಕಪ್ ಎಲ್ಲ ಮುಖ್ಯ ಅಲ್ವಾ, ಅದರಿಂದ ಅಂದಾಗ, ಹೌದೇ ಅಂದ್ಬಿಟ್ಟು ಸುಭಾಷ ಅಂತಾನೆ. ಅವ್ವ ಏನವ ಮಾಡೋದು ಅಂದಾಗ ನರ್ಸ್ ಆ ಕಡೆ ಫೋನ್ ತೊಗೊಂಡೋಗಿರ್ತಾರೆ. ಅವಾಗ ಈಶ್ವರಿ, ಇವಾಗ ಹೊಸಿ ಬ್ಲಡ್ ಕೊಟ್ಬಿಟ್ರೆ ಏನಾಗಕ್ಕಿಲ್ಲ ಕೊಡು, ಇವಾಗ ಅದೆಲ್ಲ ನಾನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಕ್ಕಿಲ್ಲ, ಹೊಸಿ ಬ್ಲಡ್ ಕೊಟ್ಬಿಟ್ರೆ ಏನಾಗಕ್ಕಿಲ್ಲ ಟೆಸ್ಟ್ಗೆ, ಸುಮ್ಕಿಲ್ಲ, ಈ ಸಂಬಂಧ ಏನಾದ್ರು ಕೈ ತಪ್ಪೋಗ್ಬಿಟ್ರೆ ಸಾನೇ ತೊಂದರೆ ಆಯ್ತದೆ ನಮಗೆ, ಅರ್ಥ ಆಗಕ್ಕಿಲ್ವ ಸುಭಾಷ, ಹೊಸಿ ಸುಮ್ಕಿಲ್ಲ ಮದುವೆ ಆಗೋರ್ಗು ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾರೆ. ಸರಿ ಕಣವ ಆಯಿತು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಚಿತ್ರ, ಸುಭಾಷ ಎಲ್ಲ ಟೆಸ್ಟು ಓಕೆ, HIV ಟೆಸ್ಟ್ ಮಾಡ್ತಾರಂತೆಲ್ಲ, ಪಾಸಿಟಿವ್ ಬಂದುಬಿಟ್ರೆ ಏನೆಲ್ಲ ಮಾಡೋದು ಅಂತಂದ್ಬಿಟ್ಟು ಚಿತ್ರ ಸುಭಾಷಂಗೆ ಹೇಳ್ತಾಳೆ. ಅವಾಗ ಸುಭಾಷ ಬಾಯಿ ಬಿಟ್ಕೊಂಡ್ಬಿಡ್ತಾನೆ ನೋಡ್ಕೊಂಡು. ಆಮೇಲೆ ಈಶ್ವರಿ, ಸುಮ್ಕ ನಿಂತ್ಕೊಳ್ಳೆ, ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಕ್ಕಿಲ್ವ ನಿನಗೆ, ಸುಮ್ಕ ನಿಂತ್ಕ ಆ ಬಾಯಿ ಮುಚ್ಕೊಂಡು ಅಂತ ಅಂದ್ಬಿಟ್ಟು ಈಶ್ವರಿ ಚಿತ್ರಂಗೆ ಅಂತಾರೆ. ಅವಾಗ ಸುಭಾಷ, ಏನು ಮಾಡೋದು ಅಂದರೆ, ಬಾಯಿ ಮುಚ್ಕೊಂಡು ಆ ನರ್ಸಿಂಗ್ ಹೇಳ್ತಾರೆ ಹಂಗೆ ಕೇಳಲ್ಲ, ತಿರ್ಗಾ ಬಾಯಿ ಬಿಡಬೇಡ, ಇಲ್ಲಿ ನಾನು ಹೇಳ್ತಾ ಇಲ್ವೇ, ಇವಾಗ ಈ ಸಂಬಂಧ ನಮ್ಗೆ ಸಾನೇ ಮುಖ್ಯ, ಏನು ಹೇಳಿದ್ರು ಮಾಡಬೇಕು, ಸುಮ್ಕಿರು ಅಂತ ಅಂದಾಗ, ಸರಿ ಅಂದ್ಬಿಟ್ಟು ನರ್ಸ್ ಬರ್ತಾರೆ. ನರ್ಸ್ ಬಂದ್ಬಿಟ್ಟು ರೆಡಿನಾ ಅಂತಾರೆ. ರೆಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸುಭಾಷನ ಹತ್ರ ಬಂದ್ಬಿಟ್ಟು ರಕ್ತನ ತಗೊಳಕ್ಕೆ ಬರ್ತಾರೆ. ಅವಾಗ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕಣ್ಣು ಮುಚ್ಕೋತಾರೆ. ಸುಭಾಷನು ಕಣ್ಣು ಮುಚ್ಕೊಂಡು ಕೂತ್ಕೋತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ 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 ಧನ್ಯವಾದಗಳು. ದಯವಿಟ್ಟು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.